ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನಿಂದ ನಿಮ್ಮ ಜೀವನದಲ್ಲಿ ಮೌನವಾಗಿ ಆದರೆ ಆಳವಾಗಿ ಬದಲಾವಣೆಗಳು ಶುರುವಾಗ್ತಾ ಇವೆ. ನೀವು ಇಷ್ಟು ದಿನ ಯಾರಿಗೂ ಹೇಳದ ನೋವನ್ನು ನಿಮ್ಮೊಳಗೆ ಹೊತ್ತುಕೊಂಡು ಬದುಕಿದ್ದೀರಿ. ಹೊರಗೆ ನಗ್ತಾ ಒಳಗೆ ಕರಗ್ತಾ ಇದ್ದೀರಿ. ನಿಮ್ಮ ಒಳ್ಳೆಯ ಮನಸ್ಸು, ನಿಮ್ಮ ಕರುಣೆ, ನಿಮ್ಮ ಭಾವನಾತ್ಮಕ ಸ್ವಭಾವವನ್ನು ಹಲವರು ದುರುಪಯೋಗ ಮಾಡಿಕೊಂಡ್ರು. ನೀವು ನಂಬಿದವರೇ ನಿಮ್ಮ ಭಾವನೆಗಳ ಜೊತೆ ಆಟವಾಡಿದರು. ಆದರೂ ನೀವು ಪ್ರತಿಕಾರದ ಬಗ್ಗೆ ಯೋಚನೆ ಮಾಡಲಿಲ್ಲ. ಯಾಕೆಂದರೆ ನಿಮ್ಮ ಆತ್ಮ ಶುದ್ಧ. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ಬ್ರಹ್ಮಾಂಡ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿ ಮುಗಿಸಿದೆ. ಮುಂದಿನ ಕೆಲ ದಿನಗಳು, ವಿಶೇಷವಾಗಿ ಮುಂದಿನ 3 ರಿಂದ 7 ದಿನಗಳವರೆಗೆ ನಿಮ್ಮ ಜೀವನದಲ್ಲಿ ಅಚ್ಚರಿಯ ಸತ್ಯಗಳು ಹೊರಬರುತ್ತೆ. ನಿಮ್ಮ ವಿರುದ್ಧ ನಿಂತವರು ಜೀವನದಲ್ಲಿ ಅಚ್ಚರಿಯ ಸಂಗತಿಗಳು ಹೊರಬರಿಸ್ತಾರೆ. ಇಷ್ಟು ದಿನ ನಿಮ್ಮ ವಿರುದ್ಧ ಮಾತನಾಡಿದವರು, ನಿಮ್ಮ ವಿರುದ್ಧ ನಿಂತವರು ಎಲ್ಲವೂ ಕೂಡ ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ದಾರಿಯೊಂದು ತೆರೆದುಕೊಳ್ಳುತ್ತೆ. ಅದು ಕೆಲಸ ಆಗಿರ್ಬೋದು, ಹಣದ ಅವಕಾಶ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಒಂದು ನಿರ್ಧಾರ ಆಗಿರಬಹುದು. ಮೀನರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಒಳಗಿನ ಅಂತಃಪ್ರಜ್ಞೆ. ಈ ಸಮಯದಲ್ಲಿ ಅದು ಅತ್ಯಂತ ಬಲವಾಗಿರುತ್ತೆ. ಯಾರ ಮಾತು ಸತ್ಯ, ಯಾರ ನಾಟಕ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಿಮ್ಮ ಮನಸ್ಸೇ ಹೇಳುತ್ತೆ. ಆದರೆ ನೀವು ಒಂದು ತಪ್ಪು ಮಾಡೋದಕ್ಕೆ ಹೋಗಬಾರ್ದು. ಅದೇನೆಂದರೆ ಹಳೆಯ ನೆನಪುಗಳಲ್ಲಿ ಸಿಲುಕಿಕೊಳ್ಳೋದು ಮತ್ತು ಎಲ್ಲರಿಗೂ ನಿಮ್ಮ ಭಾವನೆಗಳನ್ನು ತೆರೆದಿಡೋದು. ಈಗ ನಿಮಗೆ ಅದು ಅತ್ಯಂತ ಅಪಾಯಕಾರಿ. ವಿಶೇಷವಾಗಿ ಹಣ ಮತ್ತು ಸಂಬಂಧಗಳ ವಿಷಯದಲ್ಲಿ ತಾಳ್ಮೆ ಅಗತ್ಯ. ಯಾರಾದರೂ ಬಂದು ನಿಮ್ಮ ಮೇಲೆ ದಯ ತೋರಿಸಿದಂತೆ ನಟಿಸಿದರೆ ತಕ್ಷಣ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಶ್ರಮದ ಫಲವನ್ನು ಕಿತ್ತುಕೊಳ್ಳಲು ಕೆಲವರು ಪ್ರಯತ್ನ ಮಾಡ್ತಿರ್ಬೋದು. ಮುಂದಿನ 7 ದಿನಗಳು ನಿಮ್ಮ ಜೀವನದ ದಿಕ್ಕು ನಿರ್ಧರಿಸುವ ದಿನಗಳು. ಶನಿಯ ದೃಷ್ಟಿ ನಿಮ್ಮ ಮೇಲೆ ಇದ್ದರೂ ಅದು ಶಿಕ್ಷೆಯಲ್ಲ, ಶುದ್ಧೀಕರಣಕ್ಕೆ. ನಿಮ್ಮ ಬದುಕಿನಲ್ಲಿ ಇದ್ದ ಅನಗತ್ಯ ಸಂಬಂಧಗಳು ದೂರವಾಗುತ್ತೆ. ಮನಸ್ಸಿಗೆ ಭಾರವಾಗಿದ್ದ ಹೊಣೆಗಾರಿಕೆಗಳು ನಿಧಾನವಾಗಿ ಇಳಿಯುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಮೌಲ್ಯ ಗುರುತಿಸಲಾಗುತ್ತೆ. ನೀವು ಮಾಡಿದ ಶ್ರಮಕ್ಕೆ ಈಗ ಗೌರವ ಸಿಗುವ ಕಾಲ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತೆ. ನಿದ್ದೆ ಮತ್ತು ಶಾಂತಿ ನಿಧಾನವಾಗಿ ಮರಳುತ್ತೆ. ಈ ಸಮಯದಲ್ಲಿ ವಿಷ್ಣು ಅಥವಾ ಗುರುಬ್ರಹ್ಮನ ಪ್ರಾರ್ಥನೆ ನಿಮಗೆ ವಿಶೇಷ ಶಕ್ತಿ ನೀಡುತ್ತೆ. ಒಂದು ಸರಳ ಪರಿಹಾರ ಹೇಳೋದಾದರೆ, ಗುರುವಾರ ದಿನ ಹಳದಿ ಹೂವನ್ನು ದೇವರಿಗೆ ಅರ್ಪಿಸಿ, ನನ್ನ ಮನಸ್ಸಿನ ಭಾರ ದೂರವಾಗಲಿ, ನನ್ನ ದಾರಿಗೆ ಸ್ಪಷ್ಟತೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಿ. ಈ ಸಣ್ಣ ಕ್ರಮ ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿಗಳನ್ನು ಕರಗಿಸಿ ಒಳಗಿನ ಬೆಳಕನ್ನು ಹೆಚ್ಚಿಸುತ್ತೆ. ಮೀನರಾಶಿಯವರೇ, ನೆನಪಿಟ್ಕೊಂಬಿಡಿ, ನೀವು ಎಲ್ಲರಿಗೂ ಬದುಕುವವರು, ಆದರೆ ನಿಮ್ಮನ್ನು ಮರೆತು ಬಿಡುವವರು ಅಲ್ಲ. ಈಗಿನಿಂದ ನಿಮ್ಮ ಜೀವನದಲ್ಲಿ ನೀವು ಮೊದಲ ಆದ್ಯತೆ ಪಡೆಯಬೇಕು. ನಿಮ್ಮ ಮೌನ, ನಿಮ್ಮ ಕರುಣೆ, ನಿಮ್ಮ ಸಹನೆ ಇವೆಲ್ಲವೂ ಕೂಡ ಈಗ ನಿಮ್ಮ ಪಾಲಿಗೆ ವರವಾಗಲಿದೆ. ಸಮಯ ನಿಮ್ಮ ಪರವಾಗಿ ಚಲಿಸ್ತಾ ಇದೆ. ನೀವು ಇಷ್ಟು ದಿನ ಸಹಿಸಿದ ಪ್ರತಿಯೊಂದು ನೋವಿಗೂ ನ್ಯಾಯ ಅನ್ನೋದು ಸಿಗುತ್ತೆ. ನಿಮ್ಮ ಜೀವನ ಹೊಸ ಅರ್ಥ, ಹೊಸ ಶಾಂತಿ ಮತ್ತು ಹೊಸ ಆರಂಭದ ಕಡೆಗೆ ಸಾಗ್ತಾ ಇದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ.